ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಕಾಕಂದು ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು. ಮೊದಲು ನೀವು ಫೇಸ್ಬುಕ್ ಫಾಲೋ ಮಾಡ್ಬೇಕು, ಅನಿಸಿಕೆಗಳನ್ನ ಹಾಕಬೇಕು. ಕೋಟ್ಯಾಂತರ ಜನ ನೋಡಾಕತ್ತೀರಿ. ನೋಡಿದ ತಕ್ಷಣ ಯಾವುದಾದ್ರೂ ಗ್ರೂಪ್ನಾಗ ಬಂದಿದ್ದು ವಿಡಿಯೋ ನೋಡೋಕೆ ಹೋಗಬೇಡ್ರಿ. ನೀವಾಗಿ ನಿಮ್ಮ ಮೊಬೈಲ್ ತೊಗೋರಿ, ನಂಬರ್ 1 ನ್ಯೂಸ್ ಕನ್ನಡ ಅಂತ ಟೈಪ್ ಮಾಡಿರಿ, ಫಾಲೋ ಮಾಡಿರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಇನ್ಸ್ಟಾದಾಗೂ ನೋಡ್ಕೊತ ಹೋಗ್ರಿ. ಭಾಳ ಒಳ್ಳೊಳ್ಳೆ ಸುದ್ದಿ ಕೊಡ್ತಾನೆ ಕಡಕ ಜವಾರಿ ಕಾಕ. ಯಾವುದು ಸತ್ಯ ನಿಖರವಾದ ಸುದ್ದಿ. ಈಗೇನು ಸುದ್ದಿ ತೊಗೊಂಡು ಬಂದೀನಿ, ಈ ಜಾರಕಿಹೊಳಿ ಕುಟುಂಬದ ಮೇಲೆ ಭಾರಿ ಅಪವಾದ ಹೊರಿಸ್ತಾರೆ ಕೆಲವರು. ಅದನ್ನು ಮಾಡ್ಯಾರ, ಇದನ್ನು ಮಾಡ್ಯಾರ, ಅದನ್ನು ಮಾಡ್ಯಾರ, ಇದನ್ನು ಮಾಡ್ಯಾರ. ಇವರ ಸಮಾಜಕ್ಕೆ ಕೊಡುಗೆ ಏನು ಅನ್ನೋದು ಬಹಳಷ್ಟು ನಿಮಗೆ ಕುತೂಹಲ ಅನ್ನಿಸ್ತಿರಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇಂಥ ಲಕ್ಷಾಂತರ ಉದಾಹರಣೆಗಳನ್ನ ಹೇಳ್ಕೊತ ಬಂದೀನಿ. ಇದೊಂದು ಸಣ್ಣ ಉದಾಹರಣೆ ತೋರಿ. ಇದೆ ರಮೇಶ ಜಾರಕಿಹೊಳಿ ಕ್ಷೇತ್ರದಲ್ಲಿ ನಡೆದಂಥ ಇದೊಂದು ಘಟನೆ, ಬಹಳ ಅದ್ಭುತ ಘಟನೆ. ಇದು ಮ್ಯಾಜಿಕ್ ಮಿರಾಕಲ್ ಅನ್ಬೋದು ಈ ಘಟನೆ. ನೋಡ್ರಿ, ಇದೇ ಘಟಪ್ರಭಾದಿಂದ ಗೋಕಾಕಕ್ಕೆ ಹೋಗುವಾಗ ಒಂದು ಬ್ರಿಟಿಷರು ಕಟ್ಟಿದಂಥ ಒಂದು ಬ್ರಿಡ್ಜ್ ಇರ್ತೈತಿ. ಆ ಬ್ರಿಡ್ಜ್ ಮೇಲೆ ದೈನಂದಿನವಾಗಿ ತಾಯಿ ಯಲ್ಲಮ್ಮ ದೇವಸ್ಥಾನಕ್ಕೆ ಮಹಾರಾಷ್ಟ್ರದಿಂದ ಲಕ್ಷಾಂತರ ಜನ ಸಂಚಾರ ಮಾಡ್ತಾರೆ. ಅದೇ ರೀತಿ ಎಲ್ಲ ತಾಲೂಕಿನಿಂದಲೂ ಮುಖ್ಯವಾಗಿ ಆ ಸೇತುವೆ ಮ್ಯಾಗಿಂದ ಹೋಗಬೇಕು. ಆ ಸೇತುವೆ ಕನಿಷ್ಠ 90-100 ವರ್ಷಗಳ ಹಿಂದಿನ ಸೇತುವೆ ಬಿರುಕು ಬಿಟ್ಟು ಅಳಗ್ಯಾಡಕ್ಕೆ ಹೋಗುತ್ತೈತಿ. ಅದು ಎಲ್ಲರೇ ಇಂದಿಲ್ಲ ನಾಳೆ ಕುಸಿದು ಬಿದ್ದು ಅನಾಹುತ ಆಗಬಹುದಂತ ತಿಳ್ಕೊಂಡು ಸತೀಶ್ ಜಾರಕಿಹೊಳಿ ಆಕಸ್ಮಿಕವಾಗಿ ಆ ಬ್ರಿಡ್ಜ್ ಕೆಳಗೊಮ್ಮೆ ಇಳಿತಾರೆ. ಇಳಿದ ಕೆಳಗೆ ನೋಡಿದ ತಕ್ಷಣ ಅದು ಒಂದು ಸ್ವಲ್ಪ ಯಾಕೋ ಬಿರುಕು ಅನ್ನಿಸ್ತೈತಿ. ತಕ್ಷಣ ತಾಂತ್ರಿಕ ಇಂಜಿನಿಯರ್ಗಳನ್ನ ಕರೆಸ್ತಾರ. ಇದೆ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ PWD. ನೋಡಿದ ತಕ್ಷಣ ತಾಂತ್ರಿಕ ಇಂಜಿನಿಯರ್ ಕೊಡ್ತಾರ ರಿಪೋರ್ಟು. ಇದು ಬಿರುಕು ಬಿಟ್ಟೈತಿ, ಇದು ಅಪಾಯ ಸ್ಥಿತಿಯಲ್ಲಿ ಐತಿ ಸಾಹೇಬ್ರೆ, ಇದನ್ನು ಹೊಸದಾಗಿ ಮಾಡಲೇಬೇಕು. ಹೆಂಗೆ ಮಾಡಬೇಕು ಹೊಸದಾಗಿ? ಕೆಳಗೆ ನೋಡಿದ್ರೆ ರೈತಾಪಿ ಜನರಿಗೆ ಲಕ್ಷಾಂತರ ಕ್ಯೂಸೆಕ್ಸು ನೀರು ಕೆಳಗೆ ಹೋಗುತ್ತೈತಿ. ಮ್ಯಾಲೆ ಬ್ರಿಡ್ಜ್ ಐತಿ, GLBC ದೊಡ್ಡ ಕೆನಾಲ್ ಐತಿ. ಹೆಂಗೆ ಮಾಡಬೇಕು? ಕನಿಷ್ಠ ಪಕ್ಷ 2-3 ತಿಂಗಳು ಈ ಬ್ರಿಡ್ಜ್ ಮಾಡಲಿಕ್ಕೆ ಬೇಕಾದ್ರೆ ಆ ನೀರನ್ನು ಎಲ್ಲಿ ಸಂಗ್ರಹ ಮಾಡಬೇಕು? ನೀರು ಹೆಂಗೆ ಹೋಗಬೇಕು ಅಂದಾಗ ಇದೇ ಸತೀಶ್ ಜಾರಕಿಹೊಳಿ ಒಂದು ವಿಚಾರ ಮಾಡ್ತಾರ. ಅದರ ಸಲುವಾಗಿ ಒಂದು ತಾತ್ಕಾಲಿಕ ಬ್ರಿಡ್ಜ್ ಕಟ್ಟಿ ಪೈಪ್ಗಳನ್ನು ಹಾಕಿ ನೀರನ್ನು ಹರಿಬೇಕು, ಈ ಬ್ರಿಡ್ಜು ತಯಾರಾಗಬೇಕು. ಎಂಥ ಮಾಸ್ಟರ್ ಮೈಂಡ್ ಐತೆ ನೋಡ್ರಿ. ಇದೇ ಅಭಿವೃದ್ಧಿ ಬಗ್ಗೆ ಟೀಕೆ ಮಾಡೋರು ಭಾಳ ಅದಾರ. ಆ ಅಭಿವೃದ್ಧಿ ಮಾಡಿಲ್ಲ, ಅದು ಅಭಿವೃದ್ಧಿ ಮಾಡಿಲ್ಲ ಅಂಥೇಳಿ. ಆದರೆ ಈ ಅಭಿವೃದ್ಧಿ ಬಗ್ಗೆ ಯಾಕೆ ಅವರ ವಿರೋಧಿಗಳು ಏನು ಬಾಯಾಗಿಟ್ಕೋತಾರೋ ಗೊತ್ತಿಲ್ಲ, ಯಾಕೆ ಸುಮ್ಮಿರ್ತಾರೋ ಗೊತ್ತಿಲ್ಲ. ಸ್ವಲ್ಪ ಎಡಿ ಬಿದ್ದರೂ ಸಹಿತ ಜಾರಕಿಹೊಳಿ ಅವ್ರು ಹೇಳ್ಯಾರ ನೋಡ್ರಿ. ಎಡಿ ಬಿದ್ದರೆ ಜಾರಕಿಹೊಳಿ, ಏನೋ ಒಂದು ತಪ್ಪಾದ್ರೆ ಜಾರಕಿಹೊಳಿ, ಒಳ್ಳೇದಾದ್ರೆ ಜಾರಕಿಹೊಳಿ ಕುಟುಂಬ ಹೆಸರು ಬರೋದಿಲ್ಲ. ಅದು ರಮೇಶ ಜಾರಕಿಹೊಳಿ ಕ್ಷೇತ್ರ, ಯಾವ ಕ್ಷೇತ್ರ ಸಹಿತ ನೋಡೋದಿಲ್ಲ. ಸತೀಶ್ ಜಾರಕಿಹೊಳಿ ಮಂಗಳೂರಲ್ಲಿ ಕೆಲವು ಬ್ರಿಡ್ಜ್ಗಳು ಹೋದಾಗ ಅಲ್ಲೇನೋ ಜಾರಕಿಹೊಳಿಗಳು ಯಾರಾದರೂ ಶಾಸಕರಿದ್ದಾರೆ ಮಂಗಳೂರಲ್ಲಿ. ಆ ಮಂಗಳೂರಲ್ಲಿ ಎಂಥ ಕೆಲವು ಸಂಪರ್ಕದ ಸೇತುವೆಗಳು ಕುಸಿದು ಬಿದ್ದಾಗ ಅಲ್ಲಿ ಫ್ಲಡ್ ನೀರು ಈ ಸಮುದ್ರದ ಹಿನ್ನೀರಿನಿಂದ ಬಂದಂಥ ಬ್ರಿಡ್ಜ್ಗಳು ಬಿದ್ದು ಹೋದಾಗ ಅಲ್ಲಿ ಶಾಸಕ ಮಹಾಶಯರು ಅನೇಕ ವರ್ಷಗಳಿಂದ ಸರ್ಕಾರದ ಮೇಲೆ, ಸದನದ ಮೇಲೆ ಒತ್ತಡ ತಂದು ಸಾಕಾಗಿ ಹೋಗಿ PWD ಮಿನಿಸ್ಟ್ರ್ ಮೊರೆ ಹೋದಾಗ ನಾನು ಬರ್ತೀನಿ ಅಲ್ಲಿ ಮಂಗಳೂರಕ್ಕೆ ಪ್ರವಾಸ, ಬಂದು ನೋಡ್ತೇನೆ, ತಕ್ಷಣ ಮಂಜೂರಾತಿ ಮಾಡ್ತೀನಿ. ಈಗ ಬ್ರಿಡ್ಜ್ಗಳು ತಯಾರಾಗತ್ತಾವ ನೋಡ್ರಿ. ಅದೇ ರೀತಿ ಘಟಪ್ರಭಾ ಬ್ರಿಡ್ಜ್ ತಯಾರಾಗೈತಿ, ಕೆಳಗಿಂದ ನೀರು ಹೊಂಟೈತಿ. ಇನ್ನು 15-20 ದಿವಸನಾಗ ಸಾರ್ವಜನಿಕರಿಗೆ ಮುಕ್ತ ಅವಕಾಶ. ಆದರೆ ಆ ಬ್ರಿಡ್ಜ್ ಬರೀ 1 ಟ್ರಕ್ ಹೋಗೋದಿತ್ತು, ಈಗ 4-5 ಟ್ರಕ್ ಹೋಗುವಂಗೆ ದೊಡ್ಡ ಪ್ರಮಾಣದ ಮುಂದಿನ 100 ವರ್ಷದ ಮುಂದಾಲೋಚನೆಯಿಂದ ನಾಳೆ ಏನಾದರೂ ಹೆದ್ದಾರಿ ಆದರೆ ಮತ್ತೆ ಅದೇ ಬ್ರಿಡ್ಜ್ ಮೇಲೆ 4-5 ಗಾಡಿ ಹೋಗಬೇಕು. ಇದಕ್ಕೆ ಒಂದು 4-5 ಕೋಟಿ ರೂಪಾಯಿ ತಕ್ಷಣ ತನ್ನ ಇಲಾಖೆಯಿಂದ ಬಿಡುಗಡೆ ಮಾಡಿ ತಕ್ಷಣ ಅದನ್ನು ಬ್ರಿಡ್ಜ್ ಸುಸಜ್ಜಿತವಾಗಿ ಎಷ್ಟು ಚಂದ ಗುಣಮಟ್ಟದ ಗುತ್ತಿಗೆದಾರನ ಹತ್ತಿರ ಹಿಡಿದು ಆ ಶೆಟ್ಟಿ JNS ಅಂದರೆ ಗೊತ್ತಾರಲ್ಲ ನಿಮ್ಗೆ, ಭಾಳ ಪ್ರಸಿದ್ಧ ಕಾಂಟ್ರಾಕ್ಟರ್ ಕರ್ನಾಟಕದಾಗಿ, ಗ್ಲೋಬಲ್ ಕಾಂಟ್ರಾಕ್ಟರ್ ಹಾಕಿ ಹೊಂಟಾರ. 100,000 ಕೋಟಿ ಅವರು ಈಗ ಕಾಂಟ್ರಾಕ್ಟ್ ಕೆಲಸ ಹಿಡಿಯಾಕತ್ತಾರ, ಬ್ರಿಡ್ಜ್ ಮಾಡ್ತಾರೆ ನೋಡ್ರಿ. ಆ ಬ್ರಿಡ್ಜದ ದೃಶ್ಯ ಆಗುತ್ತೇನೆ. ದೈನಂದಿನವಾಗಿ ಅವ್ರ ಮನೆಯಿಂದ ಸತೀಶ್ ಜಾರಕಿಹೊಳಿ ಹೋಗ್ತಾರೆ, ಬರುವಾಗ ನೋಡ್ತಾರೆ, ಹೋಗುವಾಗ ನೋಡ್ತಾರೆ, ಗುಣಮಟ್ಟ ಕಾಪಾಡ್ಕೋತಾರೆ. ಎಷ್ಟು ಸುರಕ್ಷಿತ! ತಾಯಿ ಯಲ್ಲಮ್ಮನ ಆಶೀರ್ವಾದ ಇಂಥವ್ರ ಮೇಲೆ ಯಾಕೆ ಬೀಳಂಗಿಲ್ಲ ರೀ? ಲಕ್ಷಾಂತರ ಮಹಾರಾಷ್ಟ್ರ ಜನ ಹೋಗ್ತಾರೆ, ಮಕ್ಕಳು ಮರಿಯಿಲ್ಲದೆ ಎಲ್ಲರೂ ಗುಂಪಾಗಿ ಹೋಗ್ತಾರೆ. ಅನಾಹುತ ತಪ್ಪಿಸಲಿಕ್ಕೆ ಕಾರಣೀಭೂತ ಆದಂಥ ಸತೀಶ್ ಜಾರಕಿಹೊಳಿ ಬಗ್ಗೆ ಯಾಕೆ ಮಾತಾಡಂಗಿಲ್ಲ? ಮುಂದಿನ ಮುಖ್ಯಮಂತ್ರಿ, ಮಾಸ್ಟರ್ ಮೈಂಡ್, ಮುದ್ದಿನ ಮಗಳು ಸಂಸದೆ, ರಾಹುಲ್ ಐಕಾನ್ ವಿಶ್ವ, ಯುವಕರ ನಾಯಕ,
ರಮೇಶ್ ಜಾರಕಿಹೊಳಿ ಇನ್ನು 28ಕ್ಕೆ ಇನ್ನು ಗುಡುಗತಾನ. ಅದು ಒಂದು ರಾಜಕಾರಣ ಬೇರೆನ ರೀ. ಬಾಲಚಂದ್ರ ಸೌಮ್ಯ ರೀತಿಯಿಂದ ಸಂಘ ಸಂಸ್ಥೆಗಳನ್ನು ಬೆಳೆಸುವಲ್ಲಿ ಕಾರಣೀಭೂತರಾದಂಥ ಈ ಕುಟುಂಬಕ್ಕೆ ಯಾಕೆ ಲೈಕ್ ಮಾಡೋದಿಲ್ಲ ರೀ? ಸ್ವತಃ ನಮ್ಮ ಸ್ಟುಡಿಯೋದಿಂದ ಅರ್ಧ ಕಿಲೋಮೀಟ್ರ್ ರೀಪ, ನಾವು ಸ್ವತಃ ನೋಡಿದ್ದೀವಿ. ಆ ಬ್ರಿಡ್ಜ್ ನಮಗೂ ಗೊತ್ತಾಗಲಿಲ್ಲ. ಹೆಂಗೆ ಚಾಣಾಕ್ಷ ಬುದ್ಧಿಯಿಂದ ಆ ಬ್ರಿಡ್ಜ್ ಕೆಳಗೆ ನೋಡಿದ ತಕ್ಷಣ ಬಿರುಕು ಬಿಡ್ತೈತಿ, ಆ ಬಿರುಕು ಬಿಡಿದ ತಕ್ಷಣ ದೊಡ್ಡ ಅನಾಹುತ ಆಗಬಹುದು ಅಂತ ಮುಂದಾಲೋಚನೆ ಮಾಡಿಕೊಂಡು ತಕ್ಷಣ ಆ ಬ್ರಿಡ್ಜನ್ನು ಹೊಸ ಪುನರ್ ನಿರ್ಮಾಣ ಮಾಡಿದಂಥ ಈ ಶಕ್ತಿ ಕೊಡುವಂಥ ಸತೀಶ್ ಜಾರಕಿಹೊಳಿಗೆ ಯಾಕೆ ಲೈಕ್ ಮಾಡೋದಿಲ್ಲ ನೀವು? ವಿರೋಧಿಗಳಿಗೆ ನಿಮಗೆ ಒಂದು ಅಸ್ತ್ರ. ಎಲ್ಲಿ ಹೋದಲ್ಲಿ ಸತೀಶ್ ಜಾರಕಿಹೊಳಿ ಅಕ್ಕಿ ಕಾಳು, ನಿಮ್ಮ ಅಕ್ಕಿ ಕಾಳು ನಡೆಯಂಗಿಲ್ಲ ರೀ. ಇವು ಅಕ್ಕಿ ಕಾಳು ನಡೆಯೋಣ. ಅಲ್ಲಲ್ಲಿ 4 ಬೇಕರಿ 224 ಕ್ಷೇತ್ರ. ಇನ್ನಂತೂ ಪುನರ್ವಿಂಗಡಣೆ ಆಗೋದಿನ ಕ್ಷೇತ್ರಗಳು 110. ಇನ್ನು 110 50-60 ಮಹಿಳೆಯರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಈ ಜಾರಕಿಹೊಳಿ ಕುಟುಂಬದ ಬೆಂಬಲಿತ ಅಭ್ಯರ್ಥಿಗಳಾಗುವು. ಇನ್ನು ಕೆಲವು ಕ್ಷೇತ್ರಗಳನ್ನ ಈಗಾಗಲೇ ಆಯ್ಕೆ ಮಾಡ್ಕೊಂಡಾರ. ಅದನ್ನು ನಾನು ಮುಂದೆ ಹೇಳ್ತೀನಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಿಡ ನೋಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ, ಅಪರಿಚಿತ ದರ್ಶಕ ಆಗತ್ತೆ ನೋಡಿರಿ. ಇಚ್ಛಾಶಕ್ತಿ ಉಳ್ಳ ಮಂತ್ರಿಗೆ ಎಷ್ಟು ಶಕ್ತಿ ಐತಿ, ಇಂಥ ಕಾರ್ಯಗಳನ್ನು ನೋಡಲಿಕ್ಕೆ ನಿಮಗೆ ಆಗುವುದಿಲ್ಲ. ಕೇವಲ ಟೀಕೆ ಟಿಪ್ಪಣೆ ಮಾಡುವಲ್ಲಿ ಕಾಲಹರಣ ಮಾಡ್ತೀರಿ. ನೀವು ಮಾಡಿ ತೋರಿಸ್ರಿ. ಯಾವಾಗಲೂ ಅಭಿವೃದ್ಧಿಯಲ್ಲಿ ಪೈಪೋಟಿ ಇರಬೇಕು, ವೈಯಕ್ತಿಕ ತೇಜೋವಧೆಯಲ್ಲಿ ಪೈಪೋಟಿ ಇರಬಾರದು ಅನ್ನೋದೇ ಈ ಕಡಕ ಜವಾರಿ ಕಾಕನ ಸಂದೇಶ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ಅದೇನಂತೆ ಸರ್, ಅದಕ್ಕೆ ಹಂಗೆ 20 ದಿವಸ ಬೇಕಾಗಿಲ್ಲ ಸರ್. ಸ್ವಲ್ಪ ಕಮ್ಮಿ ನಡೀತದೆ. ಸಾಲ್ವ್ ಮಾಡಿದ್ವಿ ಒಂದೇನೋ ಟೈಮ್ ಇಲ್ಲ ನಮ್ಮ ಕಡೆ ಯಾಕಂದ್ರೆ ನೀವು ನಮ್ಮ ಭಾಳ ಅರ್ಜೆಂಟ್ ಇಲ್ಲ. ಅದು ಮಾಡ್ತೀವಿ. ಡೇ ನೈಟ್ ಮಾಡಕ್ಕೆ ಸರ್, ಈಗ ಡೇ ನೈಟ್ ಮಾಡಿದ್ವಿ.